ನಮಸ್ಕಾರ ಸ್ನೇಹಿತರೆ, ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಪಂಡ್ರಾಪುರದಲ್ಲಿದ್ದೇವೆ. ಪಂಡ್ರಾಪುರದ ಕುರ್ಟಿ ಅನ್ನೋ ಗ್ರಾಮದಲ್ಲಿದ್ದೇವೆ. ಶಿವರಾತ್ರಿಯ ದಿನ ಶಿವನ ಧ್ಯಾನವನ್ನು ಮಾಡ್ತಾ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ. ಇದು ಭಾಳ ಪುರಾತನ ಪ್ರಸಿದ್ಧ ಹರಹರ ಮಹಾದೇವ ದೇವಸ್ಥಾನ ಕುರ್ಟಿಯಲ್ಲಿರುವಂಥದ್ದು. ಪಂಡ್ರಾಪುರದಿಂದ ಕೇವಲ 5 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಆಟೋದಲ್ಲಿ ಹೋಗ್ಬೋದು. ಬಹಳ ಚೆನ್ನಾಗಿದೆ. ಈಗ ನಾನು ಎಂಟ್ರಿ ಹೊಡಿತಾ ಇದ್ದೀನಿ ದೇವಸ್ಥಾನದೊಳಗಡೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ 5 ಶಿವಲಿಂಗಗಳಿದೆ. ತುಂಬ ಚೆನ್ನಾಗಿದೆ. ಗಣಪತಿ ಇದೆ, ಹಾಗೆ ವೀರಭದ್ರ ಇದ್ದಾನೆ, ಆಂಜನೇಯ ಇದ್ದಾನೆ. ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ನೋಡಿ ಶಿವನ ಲಿಂಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೋಟಲಿ ಈ ದೇವಸ್ಥಾನದ ಒಳಗಡೆ 32 ಕಂಬಗಳಿದೆ ಸ್ನೇಹಿತರೆ. ಬಹಳ ಅದ್ಭುತವಾಗಿದೆ. ನೀವು ಪಂಡ್ರಾಪುರಕ್ಕೆ ಹೋದರೆ ಕುರ್ಟಿ ಅಂತ ಗ್ರಾಮ ಇದೆ. ನೀವು ಆಟೋದಲ್ಲಿ ಹೋದರೆ ಬಹಳ ಒಳ್ಳೆಯದು. ತುಂಬ ಚೆನ್ನಾಗಿದೆ. ನೋಡಿ ಶಿವನ ಧ್ಯಾನವನ್ನು ಮಾಡುತ್ತಾ ಇವತ್ತು ಶಿವರಾತ್ರಿ ದಿನ ನೀವು ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಬಂದಿದ್ದೀನಿ ಇಲ್ಲಿ ನಿಮಗೋಸ್ಕರ ಅಂತ ವಿಡಿಯೋ ಮಾಡಿ ತಕ್ಷಣಕ್ಕೆ ನಾನು ವಿಡಿಯೋವನ್ನು ಪ್ರಸಾರ ಮಾಡಿದ್ದೇನೆ. ನೋಡಿ ಶಿವರಾತ್ರಿಯ ದಿನ ಭಕ್ತರು ಹೇಗೆ ಗರ್ಭಗುಡಿಯ ಒಳಗಡೆ ಅಲ್ಲಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಬಿಟ್ಟು ಶಿವನಿಗೆ ಬಿಲ್ವಪತ್ರೆಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ನಾನು ಹೋಗಿ ಶಿವಲಿಂಗವನ್ನು ಮುಟ್ಟಿ ಹಾಗೆ ಧ್ಯಾನವನ್ನು ಮಾಡಿದ್ದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೆ. ನನಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಂಡಿದ್ದೀನಿ. ನಿಮ್ಮ ಕೌಟಿಲ್ಯ ಮೀಡಿಯಾ ಚಾನಲ್ಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ, ಅದ್ಭುತವಾಗಿದೆ. ವೀರಭದ್ರ ಕಾಣಿಸ್ತಾ ಇದ್ದಾನೆ ನಿಮಗೆ. 32 ಕಂಬಗಳು ಕಾಣಿಸ್ತಾ ಇದೆ. ಬಹಳ ಅದ್ಭುತವಾಗಿದೆ. ಸೊಗಸಾಗಿ ಶಿವನ ಹಬ್ಬವನ್ನು, ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪಂಡ್ರಾಪುರದ ಸಮೀಪ 5 ಕಿಲೋಮೀಟ್ರ್ ಮಾತ್ರ ಸ್ನೇಹಿತರೆ. ನೋಡಿ ಕಂಬಗಳು ಎಷ್ಟು ಕಲಾತ್ಮಕವಾಗಿ ಕೆತ್ತಿದ್ದಾರೆ ಅಂತ ಹೇಳಿದರೆ ತುಂಬ ಅದ್ಭುತವಾಗಿದೆ. ಬಹಳ ಹಳೆಯ ದೇವಸ್ಥಾನ ಇದು. ಕುರುಟಿ ಅನ್ನೋ ಗ್ರಾಮದಲ್ಲಿ ನೋಡಿ ಶಿವನ ಧ್ಯಾನವನ್ನು ಮಾಡ್ತಾ, ಗಣಪತಿಯ ಧ್ಯಾನವನ್ನು ಮಾಡ್ತಾ ಶಿವನಿಗೆ ನಾವು ನಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಅಂತೆ. ಆಂಜನೇಯ ಕಾಣಿಸ್ತಾ ಇದ್ದಾನೆ, ದೇವರೇ ಶಿವ ಕಾಣಿಸ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಶಿವನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಬೆಳಗ್ಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಂದಿಗೆ ಪೂಜೆಯನ್ನು ಮಾಡಿದ್ದಾರೆ. ನೋಡಿ ಕಂಬಗಳು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಎಲ್ಲ ಕಂಬಗಳು ಸೇಮ್ ಒಂದೇ ಥರನಾಗಿ ಕೆತ್ತಿದ್ದಾರೆ ಸ್ನೇಹಿತರೆ. ಬಹಳ ಚೆನ್ನಾಗಿ ಕೆತ್ತಿದ್ದಾರೆ. ಅಲಂಕಾರವಂತೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಯಾರ ಪಂಡ್ರಾಪುರದಲ್ಲಿದ್ದರೆ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನೀವು ಕುರ್ಟಿ ಅನ್ನೋ ಗ್ರಾಮಕ್ಕೆ ಹೋಗಿ. ಬಹಳ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನದಲ್ಲಿ ದೇವರ ಪೂಜೆ. ನೋಡಿ ಭಕ್ತರು ಗರ್ಭಗುಡಿಯೊಳಗೆ ಹೋಗಿ, ಮೇಯ್ನ್ ದೇವರಿದು ಅಂದರೆ ಆ ಕಡೆ 5 ಟೋಟಲ್ ಇದೆ, ಇದು ಮಧ್ಯದಲ್ಲಿದೆ. ಇದು ನಾವೇ ಹೋಗಿ ಅಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ ಬರ್ಬೋದು. ಬಿಲ್ವಪತ್ರೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಬರ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ನೋಡಿ ಶಿವನಿಗೆ ಮುಕುಟವನ್ನು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತೇಳಿ. ಎಲ್ಲರೂ ಪ್ರಾರ್ಥನೆ ಮಾಡಿ, ಕೈ ಮುಗೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಜೊತೆ ಮಾರ್ಪಳ್ಳಿ ಮೀಡಿಯಾದ ಯೂಟ್ಯೂಬ್ ಚಾನಲಿನ ಮಾರ್ಪಳ್ಳಿ ಆರ್ ಮಂಜುನಾಥ್ ಅವರು, ಹಾಗೆ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರು ಬಂದಿದ್ದರು. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ನಾವು ಹೊರಗಡೆ ಬಂದಿದ್ದೀವಿ. ಈಗ ಹೊರಗಡೆ ಬಂದಾಗ ನೋಡಿ ಎಷ್ಟು ವಿಶಾಲವಾಗಿದೆ ಅಂತೇಳಿ ಪರಂಗಣ ಅಂತ ಕಾಣಿಸ್ತಾ ಇದೆ. ಇಲ್ಲಿ ರುಕ್ಮಿಣಿ ಮತ್ತು ವಿಠಲ ಇಬ್ಬರು ಆಸೀನರಾಗಿದ್ದಾರೆ. ಹಾಗೆ ಪಕ್ಕದಲ್ಲಿ ನಿಮಗೆ ದತ್ತಾತ್ರೇಯ ದೇವರು ಆಸೀನರಾಗಿದ್ದಾರೆ. ತೋರಿಸ್ತಾ ಇದ್ದೀನಿ. ನಮಸ್ಕಾರವನ್ನು ಮಾಡಿ ದತ್ತಾತ್ರೇಯ ದೇವರಿಗೆ ಅಂತ ಹೇಳ್ತಾ. ನೋಡಿ ಸುತ್ತಲೂ ಒಂದು ವಿಹಂಗಮ ನೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಹೊರಗಡೆ ನೀವು ಸ್ಥಳದಲ್ಲಿ ವೀರಗಲ್ಲುಗಳು ಕಾಣಿಸುತ್ತೆ. ಹಾಗೆಯೇ ಸಣ್ಣ ಸಣ್ಣ ಶಿವನ ಲಿಂಗಗಳು ಕಾಣಿಸುತ್ತೆ. ಹಾಗೆ ಬೇರೆ ಬೇರೆ ದೇವರುಗಳನ್ನು ಅಲ್ಲಿ ಸ್ಥಾಪಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇವತ್ತಿನ ದಿನ ವಿಶೇಷ ಪೂಜೆಯಾಗಿದೆ, ಶಿವರಾತ್ರಿಯ ದಿನ. ಹಾಗಾಗಿ ವಿಶೇಷ ಪೂಜೆಯ ಅಲಂಕಾರವನ್ನು ಮಾಡಿದ್ದಾರೆ. ನೀವು ಭಕ್ತಾದಿಗಳು ಇದನ್ನು ನೋಡಿಬಿಟ್ಟು ಮನೆ ಸೂರೆಗೊಂಡು ನಮಸ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿ ಶಿವನ ಲಿಂಗಗಳು ನೀವು ಎಲ್ಲಿ ಹೋದರೂ ಸಿಗೋದಿಲ್ಲ. ನಾನು ಈ ನಿಮ್ಮ ಸ್ಥಳದಲ್ಲೇ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಆ ಭಕ್ತರು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅಂತೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಶಿವನ ಲಿಂಗಗಳು ಪುಟ್ಟದಾಗಿದೆ, ತುಂಬ ಚೆನ್ನಾಗಿದೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೂಜೆ ಮಾಡಿದ್ದಾರೆ ಬೆಳಗ್ಗೆ. ಈಗ ನಾನು ಪ್ರಸ್ತುತ 9:30 ಆಗ್ತಾಯಿದೆ. 9:30ಗೆ ಅಲ್ಲಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ವಿಹಂಗಮ ನೋಟ, ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ದೇವಸ್ಥಾನದ ಸುತ್ತ ನಾನು ಒಂದು ಸತಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನೀವು ಸಹ ಪಂಡ್ರಾಪುರಕ್ಕೆ ಹೋದರೆ ದಯವಿಟ್ಟು
ಕುರುಟಿ ಅನ್ನೋ ಗ್ರಾಮಕ್ಕೆ ಹೋಗಿ, ಹಾಗೆ ಸೂರ್ಯನಾರಾಯಣ ದೇವಸ್ಥಾನ ಇದೆ ಚಿಂಚೋಳಿ ಅಂತೇಳ್ಬಿಟ್ಟು, ಅದು ನಿಮಗೆ ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸುತ್ತಲೂ ಎಷ್ಟು ಚೆನ್ನಾಗಿ ಇದೆ, ಪರಿಸರ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು, ತುಂಬ ವಿಹಂಗಮ ನೋಟ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪರಿಸರ ತುಂಬ ಚೆನ್ನಾಗಿದೆ, ಹಾಗೆಯೇ ಶಾಂತತೆಯಿಂದ ಇದೆ ಅಲ್ಲಿ ನೋಡಿ. ನಾನು ಹೊರಗಡೆಯ ಟೆಂಪಲಿನ ದೇವಸ್ಥಾನದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ಅಚ್ಚುಕಟ್ಟಾಗಿ ಇದೆ, ಹಾಗೆಯೇ ನಿಶಬ್ದವಾಗಿದೆ. ಭಕ್ತ ಮತ್ತು ದೇವರಿಗೆ ಎಷ್ಟು ನಿಶಬ್ದತೆ ಇರಬೇಕು ಅಂತ ಹೇಳಿದರೆ ಈ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಪ್ರಯಾಣವನ್ನು ಮುಂದುವರೆದು ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಓಂ ನಮಃ ಶಿವಾಯ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ವಂದನೆಗಳು. ಧನ್ಯವಾದ. ನಮಸ್ಕಾರ.